ಏನ್ ಡಿಫ್ರೆಂಟ್ ಈ ಸಲ? ಯಾವುದು ಈ ಸಲ ನಮಗೆ ದೊಡ್ಡ ಗಾತ್ರದ ಮೀನುಗಳು ಸಿಗ್ತಾ ಇಲ್ಲ, ಬೂತಾಯಿ ಮತ್ತು ಬಂಗುಡೆ. ಆದ ಕಾರಣ ಒಮನ್ ದೇಶದಿಂದ ಬರ್ತಾ ಉಂಟು, ಗುಜರಾತಿಗೆ ಬಂದು ಇಳಿದು ಅದು ಟ್ರೈನಲ್ಲಿ ಈ ಕಡೆ ಬರ್ತದೆ. ಅಂದರೆ ನಮಗೆ ದೊಡ್ಡ ಗಾತ್ರದ ಮೀನು ಸಿಗ್ತದೆ, ಅದು ತುಂಬ ರುಚಿ ಇರ್ತದೆ. ನಮಗೆ ಹೋಟೆಲ್ಗಳಿಗೆಲ್ಲ ಅದೇ ಒಳ್ಳೆ ಬೇಡಿಕೆ ಉಂಟು. ಆದ ಕಾರಣ ಅದನ್ನೇ ನಾವು ತರ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಇಲ್ಲಿದು ಬಂಗುಡೆ ಏನಂತ ಹೇಳಿದರೆ ನಿಮಗೆ 8-9 ಬರ್ತದೆ ಕಿಲೋದಲ್ಲಿ. ಹೋಟೆಲ್ನಲ್ಲಿ ಅದನ್ನು ತೆಗೊಳ್ತಾ ಇಲ್ಲ, ಅಂದರೆ ಅವರಿಗೆ ಅದು ಗ್ರಾಹಕರಿಗೆ ಕೊಡಲಿಕ್ಕೆ ಸರಿ ಕಾಣ್ತಾ ಇಲ್ಲ. ಇದಾದರೆ ಕೆಜಿಯಲ್ಲಿ 3-4 ಬರ್ತದೆ. ಬೂತಾಯಿ ಕೂಡ 10-15 ಬರ್ತದೆ ಕಿಲೋದಲ್ಲಿ. ಅಂದರೆ ಹೋಟೆಲ್ ಕಸ್ಟಮರಿಗೆ ಕೊಡಲಿಕ್ಕೆ ಅವರಿಗೆ ಒಂದು ಈಸಿ ಆಗ್ತದೆ, ಅದಕ್ಕೆ ಅಷ್ಟೇ. ರೇಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ ರೇಟ್. ಹೌದು, ಅಲ್ಲ ಇದು ಒಮನ್ ಬಂಗುಡೆಗೆ 400 ರೂಪಾಯಿ ಉಂಟು ಕೆಜಿಗೆ, ಬೂತಾಯಿಗೆ 250. ಹೌದು, ನಮ್ಮ ಮಂಗಳೂರಿನ ಚಿಕ್ಕ ಬಂಗುಡೆಗೆ 160 ರೂಪಾಯಿ ನಾವು ಕೊಡೋದಿಲ್ಲ. ಅದು ನಮ್ಮ ಕಸ್ಟಮರಿಗೆಲ್ಲ ಆಗ್ತದೆ, ಮನೆಯವರಿಗೆಲ್ಲ ತಗೊಂಡು ಹೋಗ್ಲಿಕ್ಕೆಲ್ಲ ಈಸಿ. ಅದು ರುಚಿಯೆಲ್ಲ ಒಂದೇ ಲೆಕ್ಕ ಉಂಟು, ಒಳ್ಳೆ ರುಚಿ ಉಂಟು, ಒಳ್ಳೆ ಬೇಡಿಕೆ ಉಂಟು ಅದಕ್ಕೆ. ಈಗ ಮಂಗಳೂರಿನ ಬೂತಾಯಿಗೆ 400 ರೂಪಾಯಿ ಉಂಟು ಕೆಜಿಗೆ. ಹೌದು, 400 ರೂಪಾಯಿ ಉಂಟು ಕಿಲೋಕ್ಕೆ. ಅದರಲ್ಲಿ ಅಂದರೆ ಅದಕ್ಕೆ ಸ್ಪೆಷಲ್ ಏನಂತ ಹೇಳಿದರೆ ಅದರಲ್ಲಿ ಮೊಟ್ಟೆ ಇರ್ತದೆ. ಜನರಿಗೆ ಬಾರಿ ಅದು ಹೆಲ್ದಿಯಾಗಿ ಸಿಗ್ತದಲ್ಲ, ಅದಕ್ಕೋಸ್ಕರ ಅದನ್ನು ಯಾವುದು ಇರ್ತದೆ. ಅದ್ರ ಚಿಕ್ಕ ಮೊಟ್ಟೆ, ಮಂಗಳೂರದ್ದು ಈಗ ನ್ಯೂ ಅಲ್ಲ, ಅದು ಹೊಸತಾಗಿ ಮಳೆಗಾಲದಲ್ಲಿ ಸ್ಪೆಷಲ್ ಸಿಗ್ತದೆ, ಮೊಟ್ಟೆ ಸಿಗ್ತದೆ. ಅದು ಬಾರಿ ಜನರಿಗೆ ಬೇಡಿಕೆ ಉಂಟು. ಹೌದು, ನನ್ನ ಹೆಸರು ಅಬ್ದುಲ್ ಖಾದರ್ ಅಂತ ಹೇಳಿ. ಹೊಸದಾಗಿ ಈಗ ಒಂದು ನಮ್ಮ ಪುತ್ತೂರು ಮಾರ್ಕೆಟಿಗೆ ಬಂಗುಡೆ ಮತ್ತು ಬೂತಾಯಿ, ನಾವು ತುಳುವಲ್ಲಿ ಹೇಳೋದಾದರೆ ಅಂತ ಒಂದು ಮೀನು ಬಂದರೆ ನಮಗೆ ಒಂದು ಖರೀದಿಸೋದೊಂದು ವಿಶೇಷತೆ. ಯಾಕಂದರೆ ಈ ಮಾರ್ಕೆಟಲ್ಲಿ ಇವರು ಕೊಡೋದಕ್ಕೆ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅದನ್ನು ಕೊಡುವ ರೀತಿ ಅವರ ಒಂದು ಮಾತುಕತೆ, ಅವರ ನಮ್ಮಲ್ಲಿ ಮಾಡುವ ಬಿಹೇವ್ ಎಲ್ಲ ಒಳ್ಳೆದುಂಟು, ಚೆನ್ನಾಗಿರುತ್ತೆ. ಇಂಥ ಮಾರ್ಕೆಟಲ್ಲಿ ಇದನ್ನೊಂದು ಖರೀದಿಸಿ ನಮಗೊಂದು ಉತ್ಸಾಹ. ಹಾಗಾಗಿ ನಾವು ಅತಿ ಹೆಚ್ಚಾಗಿ ಇಲ್ಲಿ ಒಂದು ಇದೇ ಮಾರ್ಕೆಟಿಗೆ ಬರೋದು. ಇಲ್ಲಿ ಇಲ್ಲಿನ ನಾವು ಸ್ಥಳೀಯರೇ, ಇಲ್ಲಿನವರೇ. ಬಹಳ ಉತ್ತಮವಾದ ಸೇವೆ, ಹಾಗೆಯೇ ಅಂಥ ವಿಧವಾದ ಬೇರೆ ಬೇರೆ ರೀತಿಯ ಮೀನುಗಳು ಇಲ್ಲಿ ಮಾರ್ಕೆಟಲ್ಲಿ ನಮಗೆ ಲಭ್ಯವಿದೆ. ಭಾಳ ಖುಷಿ ಆಗ್ತಿದೆ ಈ ವಿಚಾರನ ಹೇಳಲಿಕ್ಕೆ, ಹೇಳಲಿಕ್ಕೆ ಖುಷಿ ಆಗ್ತದೆ. ಅದೇನು ಒಮ್ಮನ್ ದೇಶದಿಂದ ಬರ್ತದೆ, ನಮಗೊಂದೇನು ಖುಷಿ ಅದಂದ್ರೆ ನಾವು ಮಂಗಳೂರಿನ ಮೀನು, ಈ ಮಲ್ಪೆ ಮಂಗಳೂರಿನಿಂದ ತಿಂದವ್ರಿಗೆ ಗೊತ್ತಲ್ಲಿ. ಇನ್ನು ಹೊರಗಿಂದ ಏನು ನೋಡ್ಲಿಕ್ಕೆ ಒಂದು ಥರ ಇದೆಯಪ್ಪ, ಆದರೆ ಅದೊಂದು ಸವಿರುಚಿ ನೋಡುವ ಒಂದು ಸಲ. ನಮ್ಮನ್ನು ಕರೀತಾರೆ, ಬನ್ನಿ ಒಂದು ಹೊಸ ತಾಳಿಗೆ ಬರ್ತುಂಟು ನೋಡಿ, ಅದನ್ನು ತಾವು ತಗೊಂಡು ನೋಡಿ ಅದರ ಒಂದು ರುಚಿ ಹೇಗೆ ಉಂಟು, ಏನುಂಟು, ಏನಂತ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತಾ, ಅದಕ್ಕೆ ಕೇಳ್ತಾರೆ. ನಾವು ದಿನನಿತ್ಯ ಭೇಟಿ ಕೊಡುವಂಥ ಈ ಮಾರ್ಕೆಟ್ ಇದು ಹಾಗೆ.